ತರಕಾರಿ ಬೇಯಿಸಿ ತಿಂತೀರಾ? ಹಾಗಾದ್ರೆ ನಿಮ್ಗಿದ್ ಗೊತ್ತಾ? ಕೆಲವು ತರಕಾರಿ ಬೇಯಿಸಿದ್ರೆ ವಿಟಮಿನ್ 400 ಪಟ್ಟು ಹೆಚ್ಚಾಗತ್ತೆ. ಇನ್ನು ಕೆಲವು ತರಕಾರಿಗಳಲ್ಲಿ 90% ಕಡಿಮೆ ಆಗತ್ತೆ. ಮೊದಲು ನಷ್ಟದ ಬಗ್ಗೆ ತಿಳಿಯೋಣ. ವಿಟಮಿನ್ ಸಿ ಇರುವ ಆಹಾರಗಳಾದ ಕ್ಯಾಪ್ಸಿಕಮ್, ಬ್ರೊಕೋಲಿ, ಎಲೆಕೋಸು, ಪಾಲಕ್ ಸೊಪ್ಪನ್ನ ಬೇಯಿಸಿದ್ರೆ 70-90% ವಿಟಮಿನ್ ಸಿ ನಾಶವಾಗತ್ತೆ. ಹಾಗೆ ವಿಟಮಿನ್ ಬಿ ಇರುವ ಆಹಾರಗಳಾದ ಹಸಿರು ಸೊಪ್ಪುಗಳು, ಪಾಲಕ್, ಮೆಂತ್ಯೆ, ಮೊಳಕೆ ಕಟ್ಟಿದ ಕಾಳುಗಳನ್ನ ಬೇಯಿಸಿದ್ರೆ 50-80% ವಿಟಮಿನ್ ಬಿ ನಾಶವಾಗ್ತದೆ. ಪರಿಹಾರ ಸರಳ. ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಬೇಯಿಸಿದ್ರೆ ಆವಿಯಾಗಿ ಹೋಗುತ್ತೆ. ಆದ್ರಿಂದ ಇವುಗಳನ್ನ ಕೇವಲ 3-5 ನಿಮಿಷ ಸ್ಟೀಮ್ ಮಾಡಿ ಅಥವಾ ಸಾಧ್ಯವಾದಷ್ಟು ರಾ ಅಥವಾ ಕಡಿಮೆ ಬೇಯಿಸಿ ತಿನ್ನಿ. ಅಂದ್ರೆ ಟ್ವಿಸ್ಟ್ ಇಲ್ಲಿದೆ. ಟೊಮ್ಯಾಟೊ ಬೇಯಿಸಿದ್ರೆ ಅದರಲ್ಲಿರೋ ಲೈಕೋಪಿನ್ 4 ಪಟ್ಟು ಹೆಚ್ಚಾಗತ್ತೆ. ಕ್ಯಾರೆಟ್ ಬೇಯಿಸಿದ್ರೆ ಬೀಟಾ ಕ್ಯಾರೋಟಿನ್ ಹೀರ್ಕೊಳ್ಳುವಿಕೆ 25%-65% ಇರುತ್ತೆ. ವಿಟಮಿನ್ ಕೆ ಬಗ್ಗೆ ಚಿಂತೆ ಬೇಡ, ಇದು 100% ಸ್ಟೇಬಲ್, ನಷ್ಟ ಶೂನ್ಯ. ತರಕಾರಿ ಬೇಯಿಸಿದ ನೀರ್ನ ಚೆಲ್ಲಬೇಡಿ, ಅದನ್ನ ಸೂಪ್ಗೆ ಬಳಸಿ. ಇದರಿಂದ ನೀರಿನಲ್ಲಿ ಬೆರೆತಿರುವ ಕೆಲವು ಮಿನರಲ್ಸ್ ಮತ್ತು ವಿಟಮಿನ್ಸ್ ದೇಹಕ್ಕೆ ಸಿಗ್ತದೆ. ನೆನ್ಪಿಡಿ, ವಿಟಮಿನ್ ಸಿ ಮತ್ತು ಬಿ ಇರುವ ಆಹಾರವನ್ನ ಹಸಿಯಾಗಿ ತಿನ್ನಿ. ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ, ಇ, ಡಿ, ಕೆ ಇಂತಹ ಆಹಾರವನ್ನ ಬೇಯಿಸಿ ಸ್ವಲ್ಪ ತುಪ್ಪದ ಜೊತೆ ತಿನ್ನಿ. ಈ ಮಾಹಿತಿ ಮರೆಯದಿರಲು ಸ್ಕ್ರೀನ್ ಶಾಟ್ ಮಾಡಿ, ಸೇವ್ ಮಾಡಿ ಮತ್ತು ನಿಮ್ಮವರಿಗಾಗಿ ಶೇರ್ ಮಾಡಿ. ಇಂತಹದ್ದೇ ಹೆಲ್ತ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.